ಎನ್ನುವ ಹಾಗೆ ಮನಸ್ಸು ಬಯಸಿದ್ರೆ ಅದು ಇವತ್ತೇ. ಆಹಾ 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 ಎಂತ ವಿಶೇಷವಾದ ಸೌಂದರ್ಯ. ನಮ್ಮ ಮನೆಗೂ ಸಹ ಈ ಪ್ರದೇಶವನ್ನು ಕಂಡಾಗ ಮೈ ಮನಬಲವು ಸಹ ಪುಳಕಿತ ಆನಂದ ಗಾತ್ರವಾಗುತ್ತಾ ಇದೆ ಎಂಬುದಕ್ಕೆ ಮನೆ ಇಲ್ಲ. ನನಗೆ ಇಲ್ಲೇ ವಾತಾವರಣ ಕೊಂಡು ಆಚೆ ಈಚೆ ಓಡಾಡುವಾಗ ಇನ್ನು ಕೆಲವು ಸಲ ಬಿಟ್ಟು ನೋಡುವಂತ ಒಮ್ಮೆ ನಿಲ್ಲಿಸಿತ್ತು. ಅದು ಕೆಲವು ಬಿಡ್ಬೇಕಲ್ಲ ಯಾರು ಇಲ್ಲಿಯ ವಾತಾವರಣ ನಮ್ಮನ್ನು ಸುಮ್ಮನಿರ್ಲಿಕ್ಕೆ ಬಿಟ್ಟದ್ದೇ ಅಲ್ಲ. ಮತ್ತು ಪಡಿಸಿದ್ದು ಮತ್ತು ಹಾಡಿದ್ದು ನೋಡಿ. ಆಹಾ ಆಹಾ ಜೊತೆಯಲ್ಲಿ ಹೋಗಲೆಯ ಕಂಡ ಸರಿ ನಾಚಿಸಬಹುದಾದಂತಹ ವಿಶೇಷವಾದಂತಹ ಗಾನಸುದೆ ಮರದಲ್ಲಿಲ್ಲ. ಆ ಹೋಗಿನ ಇಲ್ಲಿ ಯಾಕೆ ಬಂತು? ನನ್ನನ್ನ ಈ ಕಡೆಗೆ ಕಳುಹಿಸಿ ಆ ಕೋಗಿಲೆಯು ತನ್ನ ಸುಸ್ವರವಂತ ಚಂದ್ರಹಾಸನೂ ಕೇಳಲಿ ಎನ್ನುವ ಕಾರಣಕ್ಕೆ ಬಂದಿರಬಹುದಾ? ಎಂತದ್ದೇ ಇರಲಿ, ದೇಹಕ್ಕೆ ಸಹಜವಾಗಿ ಆಯಾಸ ಆಗಿದೆ. ಆಯಾಸದ ಪ್ರಯಾಣಕ್ಕೆ ಬೇಕಾಗಿ ಇಲ್ಲೇ ಸ್ವಲ್ಪ ವಿಶ್ರಾಂತಿ ಪಡೆದು ಬಂದಳು ಪರಿಪರಿಯ ಹೂವುಗಳನ್ನ ಸುತ್ತ ಬಂದರೆ ನೋಡಬಾರದೆ. ಆ ಕಡೆಯಲ್ಲಿ ಮಲ್ಲಿಗೆ, ಈ ಕಡೆಯಲ್ಲಿ ಸಂಪಿಗೆ. ಓ ಮರದ ಮೇಲಿರುವಂತಹ ಸಂಪಿಗೆಯನ್ನು ಕೊಯ್ಬೇಕು ಅಂತ
ಕಾಲದ ಮೇಲೆ ಎತ್ತಿದ್ದು ಎತ್ತಿದ್ರೆ ಎತ್ತಿದ ಕಾಲು ಕೆಳಗಿರಿಸಿದ್ರೆ ಒಂದು ಪ್ರಾಣಿ ಹತ್ಯೆ ಆಗ್ಬೇಕಲ್ಲ. ಪ್ರಾಣಿ ಹೋಗಿ ಮಲಗಿದೆ ನೋಡಿ, ಪ್ರಾಣಿ. ಹೌದು, ಪ್ರಾಣ ಇರುವುದೆಲ್ಲವೂ ಪ್ರಾಣಿಗಳಿಗೆ. ಮನುಷ್ಯನಿಗೆ ತಲೆ ಮೇಲೆ, ಪ್ರಾಣಿಗಳಿಗೆ ತಲೆ ಮುಂದೆ. ಮನುಷ್ಯನಿಗೆ ತಲೆ ಮೇಲೆ ಯಾಕೆ? ಅವನು ಸ್ವಲ್ಪ ಬುದ್ಧಿಜೀವಿ, ಯಾವುದು ಸರಿ ಯಾವುದು ತಪ್ಪು ಎಂದು ಯೋಚಿಸುವಂತ ಯೋಚನಾ ಸಾಮರ್ಥ್ಯ ಪ್ರಾಣಿಗಳಿಗಿಂತ ವಿಶೇಷವಾಗಿ ಮಾನವನಿಗಿದೆ. ಹಾಗಾಗಿ ಪ್ರಾಣ ಇರುವುದೆಲ್ಲವೂ ಪ್ರಾಣಿಗಳ ಅನುಮಾನ ಇಲ್ಲ. ಎಷ್ಟು ಚಂದ ಅವನಿಗೆ ನಾನು ನೋಡಿದ ಎರಡೇ ಮುಖ, ಒಂದು ಅಪ್ಪನದ್ದು ಮತ್ತೊಂದು ಅಣ್ಣನದ್ದು. ಆ ಎರಡು ಮುಖಗಳಿಗಿಂತ ಚಂದನ ಮುಖ ಇವ ಅಂತ ಹೇಳಿದ್ದೇನೆ ನಾನು. ರೂಪವಂತರಲ್ಲಿ ಅತೀ ರೂಪವಂತ ಅಂತ ಹೇಳಿದ್ರೆ ಮನ್ಮಥ, ಜಯಂತ, ವಸಂತ, ನಳಕೂಪರಾದಿಗಳು. ಆದ್ರೆ ಇವನನ್ನು ನೋಡಿದ್ರೆ ಅವರನ್ನೆಲ್ಲ ತಂದೆ ಕಾಲಿಗೆ ಕಟ್ಟಬೇಕು. ಆದ್ರೆ ಇವರು ಯಾರಾಗಿ ನೋಡಿದ್ರ ಗಾಢವಾದ ನಿದ್ರೆಯಲ್ಲಿದ್ದಾರೆ. ನಿದ್ರೆಯಲ್ಲಿ ಮೂರು ವಿಧ: ಸ್ವಪ್ನಾವಸ್ಥೆ, ಜಾಗೃತಾವಸ್ಥೆ, ಸುಷುಪ್ತಿ. ಕೆಲವರೆಲ್ಲ ನಿದ್ರೆ ಮಾಡ್ತಾರೆ, ಕನಸು ಮಾಡುವುದು. ಕೆಲವರು ನಿದ್ರೆಯಲ್ಲೂ ಎಚ್ಚರದಲ್ಲಿರ್ತಾರೆ, ಜಾಗೃತಾವಸ್ಥೆ. ಇನ್ನು ಕೆಲವರು ಮೈ ಮರೆತು ನಿದ್ರೆ ಮಾಡುವುದು, ಸುಷುಪ್ತಿ. ಇವ ಗಾಢಾವಸ್ಥೆಯಲ್ಲಿ ನಿದ್ರೆ ಮಾಡುತ್ತಾ ಇದ್ದಾರೆ. ಇವ ನಿದ್ರೆ ಮಾಡುವುದು ನೋಡಿದ್ರೆ ನನಗನ್ನಿಸುವುದು ಹೀಗೆ: ಇವ ಎಲ್ಲಿಯೋ ರಾತ್ರಿ ತಿರುಗಾಟ ಮಾಡುವವನೇ ಆಗಿರ್ಬೇಕು. ಈ ರಾತ್ರಿ ತಿರುಗಾಟ ಮಾಡುವವರು ಹಾಗೆ ಬಿದ್ದಲ್ಲೇ ನಿಂತಿದ್ದಾರೆ. ಹಾಗಾದ್ರೆ ಇವ ಯಾರು ನೋಡಿದ್ರ? ಹುಡುಗಿ ತೊಡುಗೆಯನ್ನು ಗಮನಿಸಿದಾಗ ಈತ ರೂಢಿಪ ಸುತನ ಹೌದು, ಒಂದು ನಾಡಿನ ರಾಜಕುಮಾರ ಎಂಬುದು ಕನುಮಾನವೇ. ರಾಜ ಕಾಂತಿ ಮುಖದಲ್ಲಿ ಎಂದು ತೋರುತ್ತಾ ಇದೆ. ಕಡೆ ನೋಡಿ ಹಯವನ್ನು ಬಂಧಿಸಿದ್ದಾನೆ. ಹಯವನಲ್ಲಿ ಬಂದಿರುವಂತ ವೀರ ಈತ ಎಂಬುದರ ಕನುಮಾನವೇ ಚಂದ ಇದ್ದೀವಿ. ನಾನು ಬಂದದ್ದು ಹೂದೋಟಕ್ಕೆ ಹೂವನ್ನು ಕೊಯ್ಯುವುದು. ಇವನನ್ನು ನೋಡಿದಾಗ ನನಗೆ ಹೀಗೆ ಅಲ್ಲಿ ನೋಡಿ, ಅವನ ಮಾತ್ರ
ಈಗ ಸ್ವಲ್ಪ ಬದಲಾದಾಗ ಉಂಟಲ್ಲ, ನನಗೆ ಮಾತ್ರ ಹೀಗೆ, ನಿಮಗೂ ಹಾಗೆ ಆಗಿಸ್ತಾ ಇದೆಯಾ? ಬಿಸಿ 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 ಇಲ್ಲ, ಚಳಿ 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 ಆಗ್ತದೆ. ಅದು ನಿಮ್ಗೆ ಹಾಗೆ, ಅದು ಪ್ರಾಯ ಮೀರಿದವರಿಗೆಲ್ಲ ಬಿಸಿ ಆಗುದು, ಪ್ರಾಯದ ಕಾಲದಲ್ಲಿದ್ದವರಿಗೆ ಚಳಿ ಬಿಸಿ ಒಟ್ಟೆ ಆಗುದು. ಇದು ಪ್ರಾಯ ದೋಷ ಅಂತ. ಚಳಿ ಬಿಸಿ ಎಲ್ಲ ಆಗಿಲ್ಲ ಪ್ರಾಯದ ಕಾಲದಲ್ಲಿ. ನಿಮಗೆ ಇವರು ಏನು ಮಾತಾಡುದು ನಿಮ್ದಾಗಿದೆಯಾ? ಹಾಗೆ ಹೋಯ್ತಾ? ಇವರಿಗೆ ಬೇಗ ಅಲ್ಲ ಚಳಿ ಬಿಸಿ ಆಗಿರುತ್ತೆ. ಇದು ಯಾಕೆ ಹೀಗೆ? ಪ್ರಾಯದೋಷ ಅಂತ ಇದ್ರ ಹೆಸರು. ಪ್ರಾಯ ಪ್ರಮುಖರಾದ ಹೆಣ್ಣು ಗಂಡನ್ನು ಕಾಡುವ, ಗಂಡು ಹೆಣ್ಣನ್ನು ಕಾಡುವ, ವ್ಯಕ್ತಿಯ ಮನಸ್ಥಿತಿಯಲ್ಲಿ ಆಗುವ ಬದಲಾವಣೆಯನ್ನು ಪ್ರಾಯದೋಷ ಅಂತ ಕರೆದರು. ಈ ಪ್ರಾಯದೋಷ ನನಗೂ ಬಾಧಿಸಿದೆಯೇ? ಈತನನ್ನು ನೋಡಿದಾಗ ನನಗೊಂದು ಆಸೆ, ಜೀವನದಲ್ಲಿ ಮದುವೆ ಇರುವಂತ ಶುಭ ಸಂಸ್ಕಾರ ಆಗುವುದಿದ್ರೆ ಇವರೊಂದಿಗೆ ಆಗಬೇಕೆನ್ನುವ ಹಾಗೆ. ಹೆಚ್ಚೇನು ಈತನನ್ನು ನೋಡುತ್ತಿರುವಾಗ ಆ ಕಡೆಯಲ್ಲಿ ನೋಡಿದ್ರ ಅಲ್ಲಿ ಕೂತ್ಕೊಂಡು ಉಪದ್ರ ಮಾಡ್ತಾ ಇದ್ದಾರೆ. ಯಾರದು? ಅವ ಮನ್ಮಥ. ಪಂಚ ಸುಮಶರಗಳನ್ನು ವಂಚನೆ ಇಲ್ಲದೆ ಪ್ರಯೋಗಿಸ್ತಾ ಇದ್ದಾರೆ. ಅರವಿಂದ, ಅಶೋಕ, ಚೂಟ, ನವಮಲ್ಲಿಕ, ನೀಲೋತ್ಪ, ಇದರಿಂದ ನಾನಾ ರೀತಿಯ ಬದಲಾವಣೆ, ಸ್ಥಾಪನ, ಶೋಷಣ, ಉನ್ಮಾದ, ಈ ರೀತಿಯ ಭಾವನೆಗಳು ಪ್ರಕಟವಾಗುತ್ತಾ ಇವೆ. ಹಾಗಾಗಿ ಈತನನ್ನು ಎಬ್ಬಿಸಬೇಕು, ಎಬ್ಬಿಸಿ ಈತನ ಪರಿಚಯವನ್ನು ಕೇಳಬೇಕು, ಇವನಲ್ಲಿ ಸಂಭಾಷಣೆ ಮಾಡಬೇಕು ಅಂತ ಹೋಗಿ ಎಬ್ಬಿಸಲೇ ಭಯವಾಗುತ್ತದೆ ನನಗೆ. ಈ ನಿದ್ದೆ ಬಂದವರನ್ನು ಎಬ್ಬಿಸುವುದು ಸ್ವಲ್ಪ ಕಷ್ಟದ ಕೆಲಸ. ಅವ್ರು ನಿದ್ದೆ ಮಾಡಿರ್ತಾರೆ, ನಾವು ಹೋಗಿ ಎಬ್ಬಿಸುವುದು, ಎತ್ತು ಮುಖಕ್ಕೆ ಬಾರಿಸೋದು ಕೆಲವು ಕ್ರಮ ಅಭ್ಯಾಸ ಉಂಟು ಕೆಲವರಿಗೆ. ಇಲ್ಲಿವರೆಗೆ ಬೀಳಲಿಲ್ಲ, ಇನ್ನು ಬೀಳಬಾರದು ಅಂತ ಆದಷ್ಟು ಜಾಗ್ರತೆ ಮಾಡ್ತಾ ಇದ್ದೆ. ಹಾಗೆ ಬೆಳೆದಿನ ಕೆಲಸ ಎಲ್ಲಿಯೂ ಮಾಡಲಿಲ್ಲ, ಮಾಡುವುದು ಇಲ್ಲ. ಅದು ಇಲ್ಲ ಅನ್ಬಾರ್ದಲ್ಲ, ಎಬ್ಬಿಸಿ ಅನ್ಬಾರ್ದಲ್ಲ. ಕೆಲವರೆಲ್ಲ ಉಂಟು ಹೋದಲ್ಲಿ ಎಬ್ಬಿಸಿ ಪೆಟ್ಟು ತಿಂದು ಬರ್ತಾರೆ. ಅದು ನಾವು ಹಾಗೆ ಏನ್ ಮಾಡುದು? ಇವ ಯಾರು ಅಂತ ನಮಗೆ ಗೊತ್ತಿಲ್ಲ, ಇವರ ಹೆಸರು ಏನು ಅಂತ ತಿಳಿದಿಲ್ಲ, ಎಲ್ಲಿಂದ ಬಂದಿದ್ದಾರೆ ಅಂತ ಅರಿವಿಲ್ಲ. ಏನ್ ಮಾಡುದು? ಬಂಗಾರದ ಮಣಿ ಇದ್ದಾಗ ಈ ಮನೆ ಮಾಡಿದ ವಿಶ್ವಕರ್ಮ ಎಲ್ಲಿದ್ದಾನೋ, ಮುಂದಿದ್ದಾನೋ ಹಿಂದಿದ್ದಾನೋ? ಯಾವ ವಿಶ್ವಕರ್ಮ? ಆ ವಿಧಾತ ಹೇಳಿ ಉಪ್ಪು ಕಾವಲ ಕೈಯ ಕಬ್ಬಿನ ಆ ಕಣ್ಣು ಮುಚ್ಚಿದೆ. ಮುಚ್ಚಿದ ಕಣ್ಣೇ ಎಷ್ಟು ಆಕರ್ಷಕ. ಆ ಕಣ್ಣನ್ನು ಬಿಚ್ಚಿದ ಅಂತಾದ್ರೆ ಎಲ್ಲರ ಚಿತ್ತವನ್ನು ಸೆಳೆಯುವ ಮೋಹನ ನಿಂತ ಅನುಮಾನವೇ. ವಿಷಯ ಗೊತ್ತಿಲ್ಲ. ಪುರುಷರ ಪೌರುಷದ ಪತಾಕೆ ಯಾವ್ದು ಹೇಳಿ? ಮೀಸೆ. ಕೆಲವರು ಒಂದು ಕೆಲಸ ಮಾಡ್ತಾ ಮೀಸೆ ಮೇಲೆ ಬೆರಳಾಡಿಸಿ ಹೇಳುವ ಮಾತು ನೋಡ್ಬೇಕು. ನೋಡ ನೋಡ ನಾನು ಮಾಡಿದ ಕೆಲಸ ನೋಡ ಅಷ್ಟೇ ಅಲ್ಲ. ನನ್ನ ಗೆಳತಿ ಹೇಳಿದ್ದು ಯಾರಿಗೂ ಹೇಳ್ಬೇಡಿ, ಅವಳಿಗೆ ಮದುವೆಯಾಗಿ 2 ಮಕ್ಕಳುಂಟು. ಅವಳು ಹೇಳುದು ಮೊನ್ನೆ ನನ್ನ ಕರೆದು, ಏ ವಿಷಯ ಗಂಡಸರ ಚುಂಬನದ ಸವಿ ಹೆಚ್ಚುವುದು ಮೀಸೆ ಚುಚ್ಚಿದಾಗ. ನೀವು ಪ್ರಯೋಗ ಮಾಡಿ ನೋಡಿ, ಹೊರಗಡೆ ಮಾಡಬೇಡಿ. ಅವಳು ಹೇಳಿದ್ದು ಅವಳಿಗೆ ಮದುವೆಗೆ 2 ಮಕ್ಕಳು ಉಂಟು. ಇವಳು ಮೀಸೆ ಇಲ್ವಲ್ಲ? ಮೀಸೆ ಇಲ್ದಿದ್ರೆ ಮತ್ತೊಂದು ಸುಖ ಇರ್ಬೋದು. ಯಾರಿಗೆ ನೀಳವಾದಂತ ತೋಳು, ಅಗಲವಾದ ಎದೆ, ಸೊಂಟ ನೋಡಿ, ಯಾವ ತಿಂಡಿಗಂಟ. ಕೆಲವರೆಲ್ಲ ದೂರ ತಿರುಗಾಟಕ್ಕೆ ತಿಂಡಿಗಂಟನ್ನು ಕಟ್ಕೊಂಡು ಹೋಗ್ತಾರಂತೆ. ಇದು ತಿಂಡಿಗಂಟ ಅಲ್ಲವೇ ಅದು. ಗಾಢವಾಗಿ ನಿದ್ರೆ ಮಾಡ್ತಾ ಇದ್ದಾರೆ. ನಿದ್ರೆ ಕಣ್ಣಲ್ಲಿ ಗಂಟು ಉಟ್ಕೊಂಡು ನೋಡು. ಹಾಗಾದ್ರೆ ಈ ಗಂಟಿನಲ್ಲಿ ಏನೋ ಒಂದು ವಿಶೇಷ ಉಂಟು. ನೀವು ಕೆಳಗಿಳಿದು ಆ ಗಂಟನ್ನು
ಮಂತ್ರಿ ಮಕ್ಕಳಲ್ಲಿ ಇನ್ನೊಬ್ಬ ಜೊತೆ ಕೈ ಹಾಕ್ತಾರ ಯಾರಾದ್ರೂ ನೋಡಿ ಹೇಳ್ಕೊಡ್ತೇನೆ ನಾವಿಬ್ಬರು ಜೊತೆಯಾಗಿದ್ದೀರಿ ಅದರಿಂದ ಬರಕ್ಕೆ ಈಗಲೇ ಹಾಕಬೇಕಿತ್ತು ನೋಡಿ ನಾನು ಯಾರ್ಯಾರ ಮುದ್ರೆಗೆ ಕೈ ಹಾಕಿದ್ದಲ್ಲ ನೋಡಿ ರಾಜಮುದ್ರೆ ಕಾಣಿಸ್ತಾ ಉಂಟು ಇದು ನನ್ನ ಅಪ್ಪನ ಗಂಟು ಅಪ್ಪನ ಗಂಟಿಗೆ ಕೈ ಹಾಕುವ ಈ ಕಾರ್ಯ ಇದ್ರೆ ಮಕ್ಕಳಿಗೆ ಮಾತ್ರ ಹಾಗೆ ಅಪ್ಪ ಇನ್ನೊಬ್ಬರಿಗೆ ಗಂಟು ಮಾಡಿ ಇಡುದಿಲ್ಲ ಮಕ್ಕಳಿಗೆ ಏನಿರ್ಬೋದು ವಿಷಯ ನೋಡೋಣ ಶ್ರೀಮಂತ ಸಚಿವ ಶಿರೋಮಣಿ ದುಷ್ಟಬುದ್ಧಿಯು ಯಾರಿಗೆ ಹೇಳಬೇಡಿ ನಮ್ಮ ಅಪ್ಪನ ಅಕ್ಷರ ಎಷ್ಟು ಚಂದ ಗೊತ್ತುಂಟ ಕೆಸರಿನ ಮೇಲೆ ಕುಳಿತ ಕಾಗೆ ಎಂದು ಬಿಳಿ ವಸನದ ಮೇಲೆ ಕಾಲಿರಿಸಿ ಹೋದಾಗ ಅಷ್ಟು ಚಂದ ಮತ್ತೆ ಅಷ್ಟು ಸುಲಭದಲ್ಲಿ ಇನ್ನೊಬ್ಬರಿಗೆ ಓದಲಿಕ್ಕೆ ಆಗುದಿಲ್ಲ ಶ್ರೀಮಂತ ಸಚಿವ ಶಿರೋಮಣಿ ದುಷ್ಟಬುದ್ಧಿಯು ಸುಪ್ರೇಮದಿಂದಲೇ ತನ್ನ ಮದನಕ್ಕೆ ಅಂದ್ರೆ ನನ್ನ ಅಪ್ಪಯ್ಯ ಅಣ್ಣನಿಗೆ ಬರೆದಂತ ಲೇಖನ ನಿಮಗೆ ಬರೆಸಿ ನೇಮಿಸಿದ ಕಾರ್ಯವೀಂ ಚಂದ್ರಹಾಸ ಮಹಾಹಿತ ಚಂದ್ರಹಾಸ ಹೆಸರು ಚಂದ್ರಹಾಸ ನನಗೆ ಅಪ್ಪದು ಹೊತ್ತು ಬಳೆಯನ್ನು ಬಂದ ಬಳಿಕೆ ಕುಲವಿತ್ತವಯು ವಿಕ್ರಮಗಳನ್ನು ನೋಡುತ್ತಿರದೆ ಕೊಡು ಬಿಡಿ ಕಣ್ಣಿಗೆ ಕಸಬಿತ್ತು ಹೊತ್ತು ಬಳೆಯನ್ನು ಬಂದ ಬಳಿಕೆ ಕುಲವಿತ್ತವಯು ವಿಕ್ರಮಗಳನ್ನು ನೋಡುತ್ತಿರದೆ ಕೊಡು ಬಿಡಿ ವಿಷವ ಮೋಹಿಸುವಂತೆ ಬಾಲಕಗೆ ಉತ್ತರ ಒಪ್ಪುದು ವಿಷ ಕೊಟ್ಟರೆ ಉತ್ತರ ಆಗುತ್ತದ ಉತ್ತರ ಕ್ರಿಯೆ ಆಗ್ತದ ಉತ್ತರ ಕ್ರಿಯೆ ಆಗುವುದು ಹಾಗಾದ್ರೆ ಇಲ್ಲಿ ಆದದ್ದೇನು ಇದು ವಿಷವ ಮೋಹಿಸುವಂತಲ್ಲ ಮಗಳಾದ ವಿಷಯ ಮೋಹಿಸುವಂತೆ ಮೊನ್ನೆ ಒಂದು ವಿಚಾರ ನಡೆದು ಹೋಯಿತು ನಮ್ಮಪ್ಪಯ್ಯ ರಾಜಕೀಯ ಕಾರ್ಯಕ್ಕೆ ಹೊರಟ ಹೋಗುವಾಗ ಮಾರ್ಗದಲ್ಲಿ ತಡೆದು ನಿಲ್ಲಿಸಿದೆ ಅಪ್ಪ ಗೆಳತಿಯರಿಗೆಲ್ಲ ಮದುವೆ ಆಯಿತು ನನ್ನ ಮದುವೆ ಯಾವಾಗ ಅಂತ ಕೇಳಿದೆ ಆಗ ಅಪ್ಪ ಹೇಳಿತು ಚಿಂತೆ ಮಾಡಬೇಡ ಮಗಳೇ ಕೆಲಸಕ್ಕಾಗಿ ಹೊರಟಿದ್ದೀನಿ ಮುಗಿಸಿ ಬರುವಾಗ ಅನುರೂಪನಾದಂತ ವರ್ಗ ನಾರಿಸಿ ತರ್ತೇನೆ ಅಂತ ಹೇಳಿದ ಅಪ್ಪನೇ ಅಲ್ವಾ ಅಪ್ಪ ಹೇಳಿ ಇದೇ ದಾರಿಗೆ ಹೋಗು ಅಪ್ಪ ಇಲ್ಲೇ ಮಲಗಿದ್ದಾನೆ ಅಂತ ಅಪ್ಪನೇ ಕಳುಹಿಸಿದ ವರ ಅನುಮಾನವೇ ಹಾಗಾದ್ರೆ ಇಲ್ಲಿ ವಿಷವ ಅಲ್ಲ ಮಗಳಾದ ವಿಷಯ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರ ಒಪ್ಪುದು ಅಕ್ಷರ ತಿದ್ದಬೇಕಲ್ಲ ಅಕ್ಷರ ತಿದ್ದಬೇಕು ಅಂತಂದ್ರೆ ಒಂದು ಲೇಖನಿ ಬೇಡುವ ಹೊಟ್ಟೆ ಕಿಚ್ಚಿದೆ ಎಲ್ಲಿಯಾದ್ರೂ ಲೇಖನಿಯಲ್ಲಿ ತಿಂತಿದ್ರೆ ನಾನು ಅವನನ್ನು ಮದುವೆ ಆಗ್ತೇನಲ್ಲ ಅಂತ ನಿಮ್ಗೆ ಹೊಟ್ಟೆ ಕಿಚ್ಚು ಹೆಂಗಸರಿಗಲ್ಲ ಗಂಡಸರಿಗೆ ಇರುವುದು ಗೊತ್ತಾಗುದಿಲ್ಲ ಅಷ್ಟೇ ನೀವು ಕೊಡ್ತಿದ್ರೆ ಏನಂತೆ ಲೇಖನಿ ಇಲ್ಲಿ ನೋಡಿ ನೀವು ಲೇಖನಿ ಕೊಡ್ತಿದ್ರೆ ಏನಂತೆ ಇಲ್ಲಿ ನೋಡಿ ಉಗುರು ನನ್ನಮ್ಮ ಯಾವತ್ತೂ ಹೇಳು ಮಗ ನೀನೊಂದು ಉಗುರೊಂದು ಬೆಳೆಸಬೇಡ ಆ ಉಗುರಿನಲ್ಲಿ ತುಂಬಿದ್ದು ನೋಡಿದ್ರೆ 4 ತೆಂಗಿನ ಮರದ ಬುಡುಕು ಸಾಕು ಅಂತ ಹೆಣ್ಣು ಮಕ್ಕಳು ಉಗುರು ಬೆಳೆಸಲೇಬೇಕು ಹೆಣ್ಣಿನ ಶೃಂಗಾರ ಪ್ರಾರಂಭ ಆಗುವುದು ಎಲ್ಲಿಂದ ಹೇಳಿ ನಖದಿಂದ ಶಿಖದವರೆಗೆ ಉಗುರಿಗೆ ಹಚ್ಚುವ ಬಣ್ಣದಿಂದಲೇ ಹೆಣ್ಣು ಮಕ್ಕಳ ಶೃಂಗಾರ ಪ್ರಾರಂಭ ಆಗ್ತದೆ ನಾನು ಮಾತ್ರ ಇವತ್ತು ಒಂದೇ ಬಣ್ಣ ಹಚ್ಚಿದ್ದೇನೆ ನನ್ನ ಗೆಳತಿಯ ದಿನಕ್ಕೊಂದೊಂದು ಬಣ್ಣ ಹಚ್ಚಿದ್ದೇನೆ ಅಂತ ಗೊತ್ತಾ ಹಾಗಾಗಿ ಉಗುರಿನಿಂದ ಕಣ್ಣಲ್ಲಿರುವಂತ ಕಾಡಿಗೆ ಎತ್ತಿದೆ ವಿಷವೈತದು ವಿಷಯ ಮೋಹಿಸುವಂತೆ ಬಾಲಕರಿಗೆ ಉತ್ತರೋತ್ತರ ಒಪ್ಪುದು ಸರಿಯೇ ಆಯ್ತು ಈಗ ಒಂದು ಉತ್ತರ ಮಾಡಬೇಕು ನಾನು ಯಾವ್ದು
ಒಂದು ದೇವಸ್ಥಾನ ಕಟ್ಟಿದಷ್ಟು ಕೆಲಸ ಆಯ್ತು. ಇನ್ನು ಹೆಚ್ಚೊತ್ತು